ಸ್ನೇಹಿತರೆ ನಮಸ್ಕಾರ. ಹಾಂ ಹೇಳಿ ಸರ್, ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಂಬಂಧ ಕಾರ್ಯಕರ್ತರಿಗೆ ಕೊಟ್ಟರೆ ಹೆಂಗ್ರಿ ಅಂತೇಳಿ ಕೇಳಿದಾಗ ಅವ್ರು ಏನು ಹೇಳಿದರು, ಕಾರ್ಯಕರ್ತರಿಗೆ ರೊಕ್ಕ ಇರಂಗಿಲ್ಲ, ಅವ್ರು ಹೆಂಗೆ ಗೆಲ್ತಾರೋ ಅಂತ ಅಂದಿದ್ರು. ಈ ಬಗ್ಗೆ ತಾವೇನು ಹೇಳ್ತೀರಿ? ನೋಡ್ರಿ, ಸತೀಶ್ ಜಾರಕಿಹೊಳಿ ಅವರು ಇದು ಮಾತಾಡಿದ್ರೆ ಇದು ಮೊದಲೇ ಸಲ ಏನು ಅಲ್ಲ. ನನ್ನ ಬಗ್ಗೆ ನಿಮ್ಮದೇ ವಾಹಿನಿಯಲ್ಲಿ ಭಾಳ ಮುನ್ನೆ ಯಾವ ವೇಳೆದಾಗ ನಾನು ಲೋಕಸಭಾಕ್ಕೆ ಇದು ಮಾಡಿದ್ದೆ, ಆ ವೇಳೆದಾಗೂ ಮಾತಾಡಿದ್ರು. ಅವನ ಕಡೆ ಏನು ರೊಕ್ಕ ಐತಾರೆ ಅಂತ ಕ್ವಶನ್ನಾಗ ಮಾತಾಡ್ತಾರೆ. ಹೌದು, ಕ್ವಶನ್ನಾಗ ಮಾತಾಡಬೇಕಾದ್ರೆ ಅವ್ರು ತಿಳ್ಕೊಬೇಕಾಗ್ತಿದೆ. ಇವ್ರು ಎಷ್ಟು ಸೀನಿಯರ್ ರೀ ನನ್ಕಿಂತ ಕಾಂಗ್ರೆಸ್ನಾಗ, ಅರ್ಥ ಆಯ್ತಾ? ಹೌದು. ಇವ್ರು ನನ್ನ ಕೇಳ್ತಾರೆ ಎಷ್ಟು ಇವ್ರಿಗೆ ಇವ್ರ ಕಡೆ ಹಣ ಇದೆ ಇಲ್ಲ ಅನ್ನೋದು. ಅವ್ರ ಕಡೆ ಎಲ್ಲೈತ್ರಿ ಹಣ ಅಂತ. ನಿಮ್ಮ ಕಡೆ ಹಣ ಎಲ್ಲಿತ್ತು, ನಿಮ್ಮ ಕಡೆ ಹಣ ಹೆಂಗೆ ಬತ್ತಂತೂ ನಾವು ಇನ್ನೋರಿಗೆ ಕೇಳಿಲ್ಲ. ಕರೆಕ್ಟ್. ನೀವು ಹೆಂಗೆ ಗಳಿಸಿದ್ರಿ ಅನ್ನೋದು ಕೇಳೋದಿಲ್ಲ. ನಿಮ್ಮ ಇತಿಹಾಸ ನೋಡಿದ ನಂತರನೂ ನೀವು ಹೆಂಗೆ ಗಳಿಸಿದ್ರಿ ಅನ್ನೋದು ನಮಗೂ ಗೊತ್ತೈತಿ. ಇವತ್ತು ಹಣ ಇದೆ ಅಂತ ಬಸವಣ್ಣವರು ಒಂದು ಮಾತು ಹೇಳ್ಯಾರ್ರಿ, ಸಿರಿವಂತ ಬಂದ ಕಾಲಕ್ಕೆ ಕರೆದು ದಾನ ಮಾಡೋರು. ತಿಳಿತಲ್ರಿ? ಇವ್ರು ದಾನ ಮಾಡೋದು ಬಿಡ್ರಿ, ಮತ್ತೊಬ್ಬರಿಗೆ ಟೀಕಾರೇ ಮಾಡಬಾರ್ದು. ಅವನ ಕಡೆ ಹಣ ಐತಾನೆ, 2 ದಿವಸ ಇರೋದಪ್ಪ ನಿನ್ನ ಕಡೆ ಹಣ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಕಡೆ ಹಣ ಇಲ್ಲ, ನಾವು ಇಲೆಕ್ಷನ್ ನಿಂದಿರೋದಿಲ್ಲ. ನಿನ್ನ ಕಡೆ ಇದೆ ಇಲ್ಲೋ, ಇನ್ನು 3-4 ಜನ ಅದೇ ರೀ, ಇನ್ನೂ ಒಂದು 2 ಜನ ತೊಗೊಂಡು ಕೊಂಡ್ರಸಪ್ಪ ನಿಮ್ಮ ಮನೆ ಹೋದ್ರನ್ನ. ಅಂದರೆ ಇದು ಎಂಟೈರ್ ಕಾಂಗ್ರೆಸ್ ಇದು ಫ್ಯಾಮ್ಲಿ ಇದು ರಾಜಕಾರಣ ಆಗ್ತದೆ. ಫ್ಯಾಮಿಲಿ ಪಾರ್ಟಿ ರಾಜಕಾರಣ ಅಂದಂಗೆ ಅಂತ ಅಂತೀರಿ ನೀವು? ದಟ್ಸ್ ಆಲ್. ನಾನು ಹೆಚ್ಚು ಮಾತಾಡೋದಿಲ್ಲ ಇದ್ರ ಬಗ್ಗೆ, ಇದು ಮಾತಾಡಿದೆ. ಹೇಳಿ ಸರ್. ಅಲ್ಲ, ನೀವು ಚುನಾವಣೆ ಇದ್ದಾಗ ನೀವು ಎಷ್ಟು ಖರ್ಚು ಮಾಡಿದ್ರಿ ಸರ್? ಸರ್, ನಾನು ನನ್ನ ಕಡೆ ಏನು ಹಣ ಇರೋಕ್ಕಿಲ್ಲ ರೀ, ಮೊದಲು ಇರೋಕ್ಕಿಲ್ಲ, ಇವತ್ತೂ ಇಲ್ಲ. ನಾವು ಏನರ ಕೆಲಸ ಮಾಡಿದರೆ ಜನಗೋಸ್ಕರ. ನನ್ನ ಮೊದಲೇ ಇಲೆಕ್ಷನು 7.5 ಲಕ್ಷನಾಗ ನಾನು ಇಲೆಕ್ಷನ್ ಗೆದ್ದಿದ್ದೀನಿ. 2004 1999ರಲ್ಲಿ. ನಮ್ಮ ಕಡೆ ಇಷ್ಟಲ್ಲ. ನಾನು ಹಿಂದಿನ ಬಾಗಿಲದಿಂದ ಹೇಗೆ ನಿಮ್ಮ ಏನು ಜಿಲ್ಲಾ ಮಂತ್ರಿಗಳು ಹಿಂದಿನ ಬಾಗಿಲದಿಂದ MLCಗೆ ಹೋದರು ಹಂಗೆ ಹೋಗಿಲ್ಲ, ಮುಂದಿನ ಪಬ್ಲಿಕ್ದಿಂದ ಹೋಗಿದ್ದೇನೆ ಸರ್. ಜನ ಆ ಒಳಗೆ ರೊಕ್ಕ ಬೆನ್ನತ್ತಿ, ಆ ಜನಕ್ಕೆ ರೊಕ್ಕಕ್ಕೆ ರುಚಿ ಹಚ್ಚಿದವ್ರೆ ತಾವು ಮತ್ತು BJP ಅವರು. ಇದನ್ನು ಅರ್ಥ ಮಾಡ್ಕೊ. ಆಮೇಲೆ ಅವರು ಲೋಕಸಭಾ ಇದು ಚುನಾವಣೆಗಿಂತ ಮುಂಚೆ ಅಲ್ಲಿ ಮೀಟಿಂಗ್ ನಡೀತಲ್ರಿ, ಕುರುಬರಿಗೆ ಪ್ರಾತಿನಿಧ್ಯ ಕೊಡ್ತೀವಿ ಅಂತ ಹೇಳಿದರು ಅವರು. ಜಿಲ್ಲೆ ಒಳಗೆ ಕುರುಬರಿಗೆ ಪ್ರಾತಿನಿಧ್ಯ ಕೊಡೋದು ಬಾಕಿ ಐತಿ, ಕೊಡ್ತೀವಿ ಅಂತ ಹೇಳಿದರು. ಇನ್ನೂವರೆಗೆ ಅಂಥ ಸ್ಥಾನಗಳು ಯಾವ ಲಭ್ಯ ಆಗಲಿಲ್ಲ ತಾನು ಅನ್ನೋದಿಲ್ರಿ. ಅವ್ರ ಮನ್ಯಾಗ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಅಷ್ಟೇ ಕೊಡ್ತಾರೆ ರೀ ಅವ್ರ ಟಿಕೆಟ್. ಅವ್ರು ಅಷ್ಟೇ ಕುರುಬರು. ಅದಕ್ಕೆ ಅವರು ಚಿಂಗಳೆ ಅವರು ಅದಕ್ಕೆ ಒಪ್ಪಿದ್ದಾರೆ. ಅವರು ಚಿಂಗಳೆ ಅವರು ಅವ್ರದ್ದು ಏನು ಹೇಳ್ತಾರೆ ಹಾಗೆ ಕೇಳಿದ್ದಾರೆ. ಅದಕ್ಕೆ ಅವ್ರಿಗೆ ಏನು ಸಿಗಲಿಲ್ಲ ಅಂದ್ರೂ ಅವರು ಅದನ್ನೇ ಕೆಲಸ ಮಾಡಿದ್ರು. ಕುರುಬರದು ವಿಚಾರ ಅಲ್ಲ, ಹೆಸರಿಗೆ ಕುರುಬ್ರಿ. ಯಾವ ಕುರುಬ್ರದ್ದು ಯಾರು ಭಲೆ ಮಾಡಿದಾರೆ ನನಗೆ ಗುರ್ತೈತ್ರಿ. ನಾನು ಆನಂದ ಅಪ್ಪುಗಳನ್ನೂ ನೋಡಿದ್ದೇನೆ, ಇವತ್ತು ಅಮರ್ ಸಿಂಗ್ ಪಾಟೀಲ್ನೂ ನೋಡಿದ್ದೇನೆ, ಇವತ್ತು ಲಕ್ಷ್ಮಣ್ ಚಿಂಗಳೆನೂ ನೋಡಿದ್ದೇನೆ. ಯಾವ ಕುರುಬರ ಹೆಸರ ಮೇಲೆ ಇವತ್ತೇನು ಆಗೋ ಸಾಧ್ಯ ಇಲ್ಲ ಸರ್. ಆಮೇಲೆ ಈಗ ಬರಲಿರುವಂಥ ಇದ್ರಾಗ ರಾಜ್ಯಸಭಾ ಸದಸ್ಯ ಸೀಟ್ ಖಾಲಿ ಆಗ್ತಾವ್ರಿ. ಈರಣ್ಣ ಕಡೆ ಮೊದಲೇ ಕೇಳ್ತೀರಿ, ನನ್ನ ಕಡೆ ರೊಕ್ಕ ಇಲ್ಲ, ನನಗೆ ಯಾವ ಮಾಡವ್ರಿ? ಕಾರ್ಯಕರ್ತರ ಕೊಟ್ಟದಾಗ ಏನಾರು ಕೇಳ್ತೀರೇನು? ನಿಮ್ಮ ಕಾರ್ಯಕರ್ತ ಕೋಟ ಎಲ್ಲೈತೆ ಅನ್ನೋದ್ರೆ ತೋರಿಸ್ಕೊಡಿ. MLC ರಾಜ್ಯಸಭಾದು ಕಾರ್ಯಕರ್ತರ ಕೊಡಂಗಿಲ್ಲ. ಕಾರ್ಯಕರ್ತರಂದ್ರೆ ಇದೇನ್ರಿ? ಕಾರ್ಯಕರ್ತರ ಕೋಟ ಅಂದ್ರೆ BJP ಅವರು ಕಾರ್ಯಕರ್ತರು ಕೊಟ್ಟರು ಸರ್. ಈರಣ್ಣ ಕಡಾಡಿ ಅವರಿಗೆ ಕಾರ್ಯಕರ್ತರು ಕೊಟ್ಟರು. ಅವ್ರಿಗೆ ಎಕ್ಸ್ಪೆಕ್ಟೇ ಇರಲಿಲ್ಲ ಅದ್ರ ರಾಜ್ಯಸಭಾ ಸದಸ್ಯ ಆಗ್ತೇನೆ ಅಂತ ಅವ್ರಿಗೆ ನೋಡಿ. ಆ ಪಕ್ಷದ ನಾನು ಏನು ಮಾತಾಡೋದು ಸಾಧ್ಯ ಇಲ್ಲ. ಈಗ ಹಂಗೆ ನಿಮ್ಮ ಪಕ್ಷದಾಗ ಸಾಧ್ಯತೆ ಐತೇನ್ರಿ? ಇಲ್ಲರಿ. ಈಗ ಈ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಆಗಕ್ಕೆ ಹೊಂಟಿದ್ದವರು ಮುಂದಿನ ಮುಖ್ಯಮಂತ್ರಿ ಆಗ್ತಾವ್ರು, ಅವ್ರ ಕಡೆ ಎಲ್ಲ ಐತಿ. ಅವ್ರು ರೊಕ್ಕ ಕೊಟ್ಟಾದ್ರು ಯಾರಿಗಾರು ಕೊಡ್ಬೋದು, ಅಥವಾ ಇಲ್ಲಾದ್ರೆ ಇಲ್ಲ. ಅವ್ರು ಯಾರಿಗೆ ಹೇಳ್ತಾರೆ ಯಾರ್ರಿ? ಅವ್ರ ಮನೆಗೆ ಇನ್ನೊಬ್ರು ಯಾರು ಕೆಲಸಕ್ಕಿದ್ರೆ ಅವ್ರಿಗೂ ಕೊಡ್ಬೋದು. ಮತ್ತು ಜಿಲ್ಲಾದಾಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಇದನ್ನು ಮಾಡಲಿಲ್ಲ ಅಂದ್ರೆ, ಅವ್ರ ಗಣನೆ ತೆಗೆದುಕೊಳ್ಳಲಿಲ್ಲ ಅಂದ್ರೆ, ನೀವು ಕಾಂಗ್ರೆಸ್ದ ಸ್ಟೇಟ್ ಅಧ್ಯಕ್ಷರಿಗೆ
ಕಂಪ್ಲೇಂಟ್ ಅದು ಏನು ಹೋಗಿದ್ರೇನ್ರಿ? ಏನು ಪ್ರಯೋಜನ ಇದೆ ರೀ? ಏನು ಪ್ರಯೋಜನ ಇದೆ ಯಾವ್ದಾರು ಹೇಳಿ? ನಿಮ್ಮ ಮುಂದಿನ ನಡೆ ಏನ್ರಿ? ನಮ್ಮ ನಡೆ ಏನಿಲ್ಲ ರೀ, ನನಗೇನು ಮಾಡೋದೈತ್ರಿ, ನಾ ಇಲೆಕ್ಷನ್ ನಿಂದಿರೋದಿಲ್ಲ ಹೋಗ್ರತ್. ಆದರೆ ಜನ ಯಾವ ದಿವಸ ಹೇಳ್ತಾರೆ ನಿಂದ್ರಿ ಅಂದ್ರೆ ನಾನು ನಿಂದ್ರ. ಬೆಳಗಾವಿ ಸಿಟಿ ನಾನು ದಕ್ಷಿಣ ಉತ್ತರ ಅಲ್ಲ. ಗ್ರಾಮೀಣ ಯಾಕಂದ್ರೆ ಹೋದ ಸಲ ಹೇಗೆ ಇವ್ರು ಹೇಳಿದರು ಹಾಗೆ ನಾನು ಮಾಡೋವಲ್ಲ. ಹಾಂ ಹಾಂ, ಇದು ನಂದು ನನ್ನ ಕರ್ತವ್ಯ. ಓಕೆ, ಥ್ಯಾಂಕ್ ಯು, ಧನ್ಯವಾದ.